ಹಾಯ್ ಎಲ್ರಿಗೂ ನಮಸ್ಕಾರ. ಈಗಾಗಲೇ ನಾನು ಹಳೆ ವಿಡಿಯೋ ಅಲ್ಲಿ ತ್ರಿಬಲ್ ಇ ಸ್ಟ್ರೀಮ್ ಅವರಿಗೆ ಯಾವ್ಯಾವ ಸಬ್ಜೆಕ್ಟ್ಸ್ ಇರುತ್ತೆ ಅಂತ ಹೇಳಿದ್ದೀನಿ. ಇನ್ನೂ ನೋಡಿಲ್ಲ ಅಂದರೆ ಹೋಗಿ ನೋಡಿ. ಇವತ್ತಿನ ವಿಡಿಯೋ ಅಲ್ಲಿ ನಾನು CSE ಸ್ಟ್ರೀಮ್ ಸಬ್ಜೆಕ್ಟ್ಸ್ ಅಲ್ಲಿ ಏನೇನಿರುತ್ತೆ ಅಂತ ತಿಳಿಸ್ಕೊಡ್ತೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಫಿಸಿಕ್ಸ್ ಸೈಕಲಲ್ಲಿ ಮ್ಯಾಥಮೆಟಿಕ್ಸ್, ಫಿಸಿಕ್ಸ್, ಸಿ ಪ್ರೋಗ್ರಾಮಿಂಗ್, ETC ಕೋರ್ಸಸ್, ಕಮ್ಯುನಿಕೇಟಿವ್ ಇಂಗ್ಲೀಷ್, ಬಳಕೆ ಕನ್ನಡ और ಸಾಂಸ್ಕೃತಿಕ ಕನ್ನಡ, ಇನ್ನೋವೇಷನ್ ಆ್ಯಂಡ್ ಡಿಸೈನ್ ಥಿಂಕಿಂಗ್. ಇದು ಆ್ಯಕ್ಚುಲಿ ಬಂದು ಆಟೋನಮಸ್ ಕಾಲೇಜ್ ಸಬ್ಜೆಕ್ಟ್ಸ್ ಹೇಳ್ತಾ ಇದ್ದೀನಿ. ವಿಡಿಯೋದಲ್ಲಿ ಮೇ ಬಿ ಡಿಫರ್ ಆಗುತ್ತೆ ಈವನ್ ಸಬ್ಜೆಕ್ಟ್ ಆ್ಯಂಡ್ ಸಬ್ಜೆಕ್ಟ್ ಕೋರ್ಸ್. ETC ಕೋರ್ಸಸ್ ಅಂದರೆ ತುಂಬ ಕೋರ್ಸಸ್ ಇರುತ್ತೆ. ಈ ಹಳೆ ವಿಡಿಯೋದಲ್ಲೂ ಸಹ ನಾನು ಮೆನ್ಷನ್ ಮಾಡಿದ್ದೀನಿ. ಎಂಬೆಡೆಡ್ ಸಿಸ್ಟಮ್ಸ್ ಇರ್ಬೋದು, ರೋಬೋಟಿಕ್ಸ್, ಅದು ಕಾಲೇಜ್ ಮೇಲೆ ಡಿಪೆಂಡ್ ಆಗುತ್ತೆ. ಕೋರ್ಸ್ ಕೋಡ್ ವೇರಿ ಆಗುತ್ತೆ, ಸೊ ಬರೋದಿಲ್ಲ ನಾನು. ಇನ್ನು ಸಿ ಸೈಕಲಲ್ಲಿ ನೋಡೋದಾದರೆ ಮ್ಯಾಥಮೆಟಿಕ್ಸ್, ಕೆಮಿಸ್ಟ್ರಿ, CAD, ಆಮೇಲೆ ಇಂಜಿನಿಯರಿಂಗ್ ಸೈನ್ಸ್ ಕೋರ್ಸ್, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಕಂಪಲ್ಸರಿ ಇರುತ್ತೆ, ಪ್ರೊಫೆಷನಲ್ ರೈಟಿಂಗ್ ಸ್ಕಿಲ್, ಇಂಡಿಯನ್ ಕಾನ್ಸ್ಟಿಟ್ಯೂಷನ್, SFH, ಈ ಥರ ಸಬ್ಜೆಕ್ಟ್ಸ್ಗಳಿರ್ತವೆ. ಫಸ್ಟ್ ಇಯರ್ ಸಬ್ಜೆಕ್ಟ್ಸ್ ಎಲ್ಲ ಸ್ಟ್ರೀಮ್ ಅಂದರೆ ಸಿವಿಲ್ ಸ್ಟ್ರೀಮ್, ಮೆಕ್ಯಾನಿಕಲ್ ಸ್ಟ್ರೀಮ್, ತ್ರಿಬಲ್ ಇ ಸ್ಟ್ರೀಮ್, CS ಸ್ಟ್ರೀಮ್ ಸಬ್ಜೆಕ್ಟ್ ಎಲ್ಲನೂ ಸೇಮ್ ಇರುತ್ತೆ. ಬಟ್ ಬ್ರ್ಯಾಂಚ್ ವೈಸ್, ಕಾಲೇಜ್ ವೈಸ್ ಕೋಡ್ ವೇರಿ ಆಗುತ್ತೆ ಅಷ್ಟೇ. ಲೆಕ್ಚರರ್ ಸಹ ಆ ಬ್ರ್ಯಾಂಚಿಗೆ ಎಷ್ಟು ಬೇಕೋ ಅನ್ನೋದನ್ನು ನೋಡಿಕೊಂಡು ಟೀಚ್ ಮಾಡ್ತಾರೆ. ಫಸ್ಟ್ ಇಯರ್ ಅಷ್ಟೇ ಹೀಗಿರುತ್ತೆ. ಆಮೇಲೆ ಕೋರ್ ಬ್ರ್ಯಾಂಚ್ ರಿಲೇಟೆಡ್ ಕೋರ್ಸಸ್ ಸ್ಟಾರ್ಟ್ ಆಗುತ್ತೆ. ಮೆಕ್ಯಾನಿಕಲ್ ಸ್ಟ್ರೀಮಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್ ಮತ್ತು ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್. ಸಿವಿಲ್ ಸ್ಟ್ರೀಮ್ ಅಂದರೆ ಓನ್ಲಿ ಸಿವಿಲ್ ಇಂಜಿನಿಯರಿಂಗ್. CS ಸ್ಟ್ರೀಮಲ್ಲಿ CS, ಆಮೇಲೆ IS, BT ಅಂದರೆ ಬಯೋಟೆಕ್ನಾಲಜಿ, ಆಮೇಲೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರುತ್ತೆ. ಇನ್ನು ತ್ರಿಬಲ್ ಇ ಸ್ಟ್ರೀಮಲ್ಲಿ ET ಅಂದರೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಮತ್ತು ತ್ರಿಬಲ್ ಇ ಇರುತ್ತೆ, ಮತ್ತು EI ಸಹ ಇರುತ್ತೆ. ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. For quick information, please do subscribe.